ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅದಿತಿ. ಇವತ್ತು ನಿಮ್ಮ ಪ್ರೀತಿ ಅದಿತಿದು ಹುಟ್ಟುಹಬ್ಬ ಅಂದರೆ ಇವತ್ತು ನಂದು ಬರ್ತ್ಡೇ. ನನ್ನ ಬರ್ತ್ಡೇ ಆಗಿರೋದ್ರಿಂದ ನಾವಿವತ್ತು ರಂಗನಾಥ ಸ್ವಾಮಿ ಬೆಟ್ಟ ಗೊರೂರ್ ಹತ್ರ ಬ್ಯಾಕ್ ವಾಟರ್ ಕೋನಾಪುರ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೋ. ಆಲ್ಮೋಸ್ಟ್ ಗೊರೂರು ರೀಚ್ ಆಗಿದ್ದೀವಿ. ಆ್ಯಂಡ್ ಬರ್ಡೇ ಅಲ್ಲೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತಿದ್ದರಿಂದ ಅಲ್ಲೇ ಕೇಕ್ ತೊಗೊಳ್ಳೋಣ ಅಂತ ನಿಲ್ಲಿಸಿದ್ದೋ. ಮತ್ತು ಅಲ್ಲಿ ಕೇಕೆಲ್ಲ ತೊಗೊಂಡು ಗಾಡಿ ಹತ್ಕೊಂಡು ಮತ್ತೆ ನಾವು ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ದೇವಸ್ಥಾನದ ರೋಡಲ್ಲಿದ್ದೀವಿ ಆಲ್ಮೋಸ್ಟ್. ಇಲ್ಲಿ ನೋಡಿ, ಇಲ್ಲಿ ಸುತ್ತ ಕಾಡು ಮತ್ತು ಅಲ್ಲೆಲ್ಲ ತುಂಬ ನೀರಿದೆಯಲ್ಲ, ತುಂಬ ಚೆನ್ನಾಗಿದೆ. ಇಲ್ಲಿಗೆ ಬರೋರು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ, ಸುತ್ತ ನೀರು, ಮಧ್ಯದಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಒಂದು ಬ್ರಿಡ್ಜ್ ಕೂಡ ಕಟ್ತಾ ಇದ್ದಾರೆ ನೀರ ಹತ್ರ. ಆ್ಯಂಡ್ ಇದು ಬೇಸಿಗೆ ಆಗಿರೋದ್ರಿಂದ ನೀರು ಕಡಿಮೆನೇ ಇದೆ, ಬಟ್ ಮಳೆಗಾಲದಲ್ಲಿ ಬಂದಾಗ ಮಾತ್ರ ತುಂಬ ನೀರಿರುತ್ತೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ನಮ್ಮಪ್ಪ ಎಲ್ಲ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಿದ್ದೋ. ಮಾತ್ರ ಉರಿ ಬೆಂಕಿಗೆ ಕಾಲು ಮಾತ್ರ ಸುಟ್ಟು ಹೋಗ್ತಿತ್ತು, ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಒಂದು ಸೆಕೆಂಡ್. ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋದೆ. ನೋಡಿ, ಇದೇ ದೇವಸ್ಥಾನ ತುಂಬ ಪೀಸ್ಫುಲ್ ಆಗಿತ್ತು. ಇನ್ನೂ ಇದು ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲ. ತುಂಬ ಜನ ಯೂಟ್ಯೂಬರ್ಸು, ಇನ್ಸ್ಟಾ ಕ್ರಿಯೇಟರ್ಸ್ ಎಲ್ಲ ಈ ದೇವಸ್ಥಾನ ವೀಡಿಯೋ ಮಾಡಿ ಹಾಕ್ತಾಯಿದ್ರು. ನಾವು ಅದಕ್ಕೆ ಬಂದು, ಇದು ನಮ್ಮ ಹಾಸನದಲ್ಲೇ ಇರೋದ್ರಿಂದ ಈ ರಂಗನಾಥ ಸ್ವಾಮಿಗೆ ಬಂದುಬಿಟ್ಟು ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಕೊಂಡು ಈ ದೇವಸ್ಥಾನನ ನೋಡ್ತಾಯಿದ್ದೋ. ಅಷ್ಟೊತ್ತಿಗೆ ನಮ್ಮಮ್ಮ ನನ್ನ ತಮ್ಮ ಎಲ್ಲ ಪ್ರದಕ್ಷಿಣೆ ಆಗ್ತಿದ್ರು. ಅಲ್ಲಿಗೆ ಹೋದೆ. ಆಮೇಲೆ ದೇವಸ್ಥಾನ ಮುಗಿಸ್ಕೊಂಡು ಕೆಳಗಡೆ ಬಂದು ಆ್ಯಂಡ್ ಇಲ್ಲಿ ನೀರ ಹತ್ರ ಹೋಗೋಣ ಅಂತೇಳ್ಬಿಟ್ಟು ನಮ್ಮಪ್ಪ ಮತ್ತು ನಾನು, ನಮ್ಮ ಅಮ್ಮ, ಆದರ್ಶ್ ಎಲ್ಲ ಬರ್ತಾಯಿದ್ದೋ. ಇಲ್ಲಿ ನೀರ ಹತ್ರ ಏನಿಲ್ಲ, ಇಲ್ಲಿ ತುಂಬ ಫ್ಯಾಮಿಲಿಗಳು ಬರ್ತವೆ. ಇಲ್ಲಿ ಹಣ್ಣುಕಾಯಿ ಸಿಗಲ್ಲ. ಹಣ್ಣುಕಾಯಿ ಯಾರೂ ಕೇಳಲ್ವಂತೆ, ಯಾಕೆ ಅಂತ ಗೊತ್ತಿಲ್ಲ. ನಾವು ಕೇಳಿದ್ದಕ್ಕೆ ಅಂಗಡಿಯವ್ರು ಹೇಳ್ತಿದ್ರು ನೀವೇ ಫಸ್ಟ್ ಕೇಳ್ತಾ ಇರೋದು ಅಂತ. ಇಲ್ಲಿ ಯಾರೋ ಸ್ನಾನ ಮಾಡ್ಕೋತಿದ್ರು, ಒಂದು ಫ್ಯಾಮಿಲಿ ಆಲ್ರೆಡಿ ಎಲ್ಲ ಆಗಿಬಿಟ್ಟು ತಲೆ ಬಚ್ಕೋತಾ ಕೂತಿದ್ರು. ಆ್ಯಂಡ್ ನಾವು ಬಂದಿದ್ದು ಇಲ್ಲಿ ಗೋಲಿ ಸೋಡಾ ಕುಡಿಯೋಣ ಅಂತ. ಗೋಲಿ ಸೋಡಾ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ದೇವಸ್ಥಾನಕ್ಕೆ ಬಾಯ್ ಬಾಯ್ ಹೇಳ್ತಾ ನಾವು ಮುಂದಿನ ನಡೆ ಬಂದು. ನೋಡಿ, ಗೊರೂರು ಡ್ಯಾಮ್ ಇದು. ನೀರೇನಿಲ್ಲ, ಬಟ್ ಮಧ್ಯಲೊಂದು ಶೋಗೆ ನೀರು ಬಿಟ್ಟಿದ್ದಾರೆ. ಆ್ಯಂಡ್ ಅಲ್ಲಿಂದ ಬಂದುಬಿಟ್ಟು ದೊಡ್ಡಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನ ಒಳಗಡೆ ಹೋದೋ. ಈ ಸತಿ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನಕ್ಕೆ. ಇಲ್ಲಿ ಬಂದಾಗ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಈ ದೇವಸ್ಥಾನ ಯಾವಾಗಲೇ ಗುಡಿಗೆ ಬಂದರೂ ಕೂಡ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟು ನಾವು ಹೋಗ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿಬಿಟ್ಟು ದೇವರು. ಮತ್ತು ನಾನು ಪ್ರದಕ್ಷಿಣೆ ಹಾಕ್ಕೊಂಡು ಅಪ್ಪನ ಜೊತೆ ಬಂದುಬಿಟ್ಟು ಕೂತ್ಕೊಂಡೆ. ಆ್ಯಂಡ್ ನನ್ನ ತಮ್ಮ ನೋಡಿ ಹೇಗೆ ಫೋಟೋ ತೆಗೆಸ್ಕೊತಿದ್ದಾನೆ ಪೋಸ್ ಕೊಟ್ಕೊಂಡು ದೇವ್ರ ಹತ್ರ. ಅದಾದ ನಂತರ ದೊಡ್ಡಮ್ಮ ದೇವಸ್ಥಾನಕ್ಕೆ ಬಾಯ್ ಹೇಳಿಬಿಟ್ಟು ನೆಕ್ಸ್ಟ್ ನಾವು ಬಂದಿದ್ದೆ ನಮ್ಮ ಅರ್ಲುಗೂಡಲ್ಲಿ ಇರೋವಂಥ ಪಿಜ್ಜಾ ಸೆಂಟರ್ಗೆ. ಇಲ್ಲಿ ತುಂಬ ಚೆನ್ನಾಗಿ ಪಿಜ್ಜಾ, ಬರ್ಗರ್ಸ್ ಮತ್ತು ತುಂಬ ವೆರೈಟಿ ಸ್ನ್ಯಾಕ್ಸ್ ಇರುತ್ತೆ ಅಂತ ಕೇಳಿದ್ದೆ. ಹಾಗಾಗಿ ನನ್ನ ಬರ್ಡೇ ಇರೋದ್ರಿಂದ ಇಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಬಂದು. ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿದೆ. ಬರ್ತ್ಡೇ ಮಾಡ್ಕೊಳ್ಳೋರ್ಗೂ ಕೂಡ ಇಲ್ಲಿ ರೂಮ್ಸ್ ಕೂಡ ಅವೈಲೇಬಲ್ ಇದೆಯಂತೆ. ಅದಾದ ನಂತರ ನಾವು ಫಸ್ಟ್ ಹೋಗ್ಬಿಟ್ಟು ಬರ್ಗರ್ ಮತ್ತು ಚಿಕನ್ ರೋಲ್ನ ಆರ್ಡರ್ ಮಾಡಿದ್ದೆ. ನನಗೆ ಚಿಕನ್ ರೋಲ್, ಆದರ್ಶಕ್ಕೆ ಬರ್ಗರ್. ನೋಡಿ ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾಯಿದ್ದಾನೆ ನನ್ನ ತಮ್ಮ. ಅದಾದ ನಂತರ ಪಿಜ್ಜಾ ಮತ್ತು ಪೊಟ್ಯಾಟೊ ಚೀಸ್ ಎಲ್ಲ ತರಿಸ್ಕೊಂಡು ತಿಂದ್ಬಿಟ್ಟು ಜ್ಯೂಸ್ ಕುಡಿದ್ಬಿಟ್ಟು ಇದಕ್ಕೂ ಕೂಡ ಬಾಯ್ ಬಾಯ್ ಮಾಡ್ದೋ. ತುಂಬ ಚೆನ್ನಾಗಿರುತ್ತೆ ಪಿಜ್ಜಾದಲ್ಲಿ. ಆ್ಯಂಡ್ ಹೋಮ್ ಡೆಲಿವರಿ ಕೂಡ ಮಾಡ್ತಾರಂತೆ. ಅದಾದ ನಂತರ ನಾವು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೋ. ಕೇಕ್ ಮಾತ್ರ ಕಟ್ ಮಾಡಲಿಲ್ಲ. ಇಲ್ಲಿ ನೋಡಿ ನಾಯಿ ಎಷ್ಟು ಚೆನ್ನಾಗಿದೆ. ಅಪ್ಪಗೆ ಬ್ಯಾಂಕಲ್ಲಿ ಅಮೌಂಟ್ ಡ್ರಾ ಮಾಡೋಕ್ಕೆ ಹೋದಾಗ ಈ ನಾಯಿ ನಂಗೆ ನೋಡಿದೆ. ಅದಾದ ನಂತರ ಅಪ್ಪ ಹೇಳಿದ್ರು ಇಲ್ಲೇ ಕಣಬಸಪ್ಪನ ದೇವಸ್ಥಾನದ ಹತ್ರ ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಓಕೆ ಅಂತ ನಾನು ಹೇಳಿದೆ. ಇಲ್ಲಿ ನೋಡಿದ್ರೆ ನಮ್ಮಮ್ಮ ಹ್ಯಾಪಿ ಬರ್ಡೇದೆಲ್ಲ ತಂದಿದ್ದಾರೆ. ಕಾರ್ ಮೇಲೆಲ್ಲ ಡೆಕೋರೇಟ್ ಮಾಡ್ತಾಯಿದ್ರು. ಅದಕ್ಕೆ ನಾನು ವೀಡಿಯೋ ಕೊಟ್ಟಿದ್ದೆ ನನ್ನ ಬರ್ಡೇ ಸೆಲೆಬ್ರೇಷನ್. ಹ್ಯಾಪಿ ಬರ್ಡೇ ಟು ಯು ಅದಿತಿ, ಹ್ಯಾಪಿ ಬರ್ಡೇ ಟು ಯು. ಮತ್ತು ಅಲ್ಲೇ ದೇವಸ್ಥಾನಕ್ಕೆ ಬಂದಿದ್ದೊಂದು ಹುಡುಗಂಗೂ ಮತ್ತು ಆಂಕಲ್ಗೂ ಕೇಕ್ ಕೊಟ್ಬಿಟ್ಟು ಇವತ್ತಿನ ಬರ್ಡೇ ಪಾರ್ಟಿನ ಮುಗಿಸ್ದೆ. ಮತ್ತೆ ಸಿಗುವ. ಬಾಯ್ ಬಾಯ್.